ಲಕ್ಷ್ಮೀ ನಿವಾಸ ಶುರುವಾದ ಕೆಲವೇ ದಿನಗಳಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆದಂಥ ಸೀರಿಯಲ್. ಜೀ ಕನ್ನಡದಲ್ಲಿ ಯಾವುದೇ ಸೀರಿಯಲ್ಗಳು ಪ್ರಾರಂಭ ಆಗುತ್ತೆ ಅಂತಂದರೆ ವೀಕ್ಷಕರಿಗೆ ಆ ಸೀರಿಯಲ್ಗಳ ಮೇಲೆ ದುಪ್ಪಟ್ಟು ನಿರೀಕ್ಷೆ ಇರುತ್ತೆ. ಅದು ಎಂಥದ್ದೇ ಕತೆ ಆದರೂ ಕೂಡ ವೀಕ್ಷಕರಿಗೆ ಇಷ್ಟವಾಗುವ, ಹತ್ತಿರವಾಗುವ, ಮನಸ್ಸಿಗೆ ನಾಟುವ, ಘಾಟುವ ಆ ಸೀರಿಯಲ್ಗಳನ್ನೇ ಪ್ರಸಾರ ಮಾಡ್ತಾರೆ. ಕಥೆಯನ್ನೇ ಆಯ್ಕೆ ಮಾಡ್ಕೊಳ್ತಾರೆ. ಪಾತ್ರಧಾರಿಗಳು ಕೂಡ ಅಷ್ಟೇ ಅದ್ಭುತವಾಗಿರ್ತಾರೆ. ಆ ಕಾರಣಕ್ಕಾಗಿ ಜೀ ಕನ್ನಡದ ಎಲ್ಲ ಸೀರಿಯಲ್ಸ್ಗಳು ಕೂಡ ಸೂಪರ್ ಹಿಟ್ ಆಗ್ತಾ ಇವೆ ಮತ್ತು TRPಯಲ್ಲಿ ಜೀ ಕನ್ನಡವೇ ಕಿಂಗೂ ಆಗಿದೆ. ಇದರ ನಡುವೆ ಜೀ ಕನ್ನಡದಲ್ಲಿ ಹೊಸ ಪ್ರಯೋಗಗಳ ಜೊತೆಗೆ ಇತ್ತೀಚೆಗೆ ಶುರುವಾದಂಥ ಸೀರಿಯಲ್ ಟಾಪ್ 1 ಸ್ಥಾನಕ್ಕೆ ಬಂದು ಕೂತಿತ್ತು. ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನನ್ನು ಹಿಂದಿಕ್ಕಿ ಟಾಪ್ 1 ಸ್ಥಾನಕ್ಕೆ ಬಂದಿದ್ದು ಲಕ್ಷ್ಮೀ ನಿವಾಸ ಈ ಸೀರಿಯಲ್ ಬಗ್ಗೆ ಹೆಚ್ಚಾಗಿ ನಾನು ಹೇಳೋದಕ್ಕಿಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಯಾಕಂದರೆ ಇದಕ್ಕೆ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಇರೋದ್ರಿಂದ ಚಾಚು ತಪ್ಪದೆ ಪ್ರತಿ ಎಪಿಸೋಡ್ನನ್ನು ಪ್ರತಿದಿನ ಮಿಸ್ ಮಾಡದೆ ನೋಡ್ತಾ ಇರ್ತಾರೆ. ಹಲವು ತಿರುವುಗಳು, ಹಲವು ಟ್ವಿಸ್ಟ್ ಅಂಡ್ ಟರ್ನ್ಗಳು ಈ ಸೀರಿಯಲಲ್ಲಿ ಇದೆ. ಆದರೆ ಇದೀಗ ಲಕ್ಷ್ಮೀ ನಿವಾಸ ವೀಕ್ಷಕರಿಗೆ ಒಂದು ಶಾಕಿಂಗ್ ಸುದ್ದಿ ಹೊರಬೀಳ್ತಾ ಇದೆ. ಹೌದು, ಸೈಕೋ ಪಾತ್ರಧಾರಿ ಜಯಂತ್ ಪಾತ್ರವನ್ನ ಎಂಟು ಮಾಡ್ತಾ ಇದ್ದಾರೆ. ಇನ್ನು ಮೇಲೆ ಜಯಂತ್ ಪಾತ್ರಧಾರಿಯ ಪಾತ್ರ ಇರೋದಿಲ್ಲ. ಅಂದರೆ ಇಡೀ ಕಥೆಯಲ್ಲಿ ಜಯಂತ್ ಪಾತ್ರವನ್ನು ಮುಗಿಸ್ತಾ ಇದ್ದಾರೆ. ಹೇಗೆ ಮುಗಿಸ್ತಿದ್ದಾರೆ ಅಂದರೆ ಅವರನ್ನು ಸೀರಿಯಲ್ನಿಂದ ಹೊರ ಕಳಿಸಿ ಬೇರೆ ಯಾರನ್ನಾರು ಕರ್ಕೊಬರ್ತಿದ್ದಾರಾ ಅಥವಾ ಕಥೆಯನ್ನೇ ಎಂಡ್ ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ. ಹಾಗಿದ್ರೆ ಜಯಂತ್ ಪಾತ್ರವನ್ನು ಕಿಕ್ಔಟ್ ಮಾಡ್ತಾ ಇದ್ದಾರಾ? ಈ ಪಾತ್ರವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದಾರಾ? ಇದಕ್ಕೆ ಜಯಂತ್ ಪಾತ್ರಧಾರಿ ಏನು ಹೇಳ್ತಿದ್ದಾರೆ? ಕತೆ ಚೆನ್ನಾಗಿ ಓಡ್ತಾ ಇದೆ, ಜನರಿಗೆ ಇಷ್ಟ ಆಗ್ತಾ ಇದೆ, TRP ಚೆನ್ನಾಗಿ ಬರ್ತಿದೆ. ಇದರ ನಡುವೆ ಈ ಥರದೊಂದು ದುಡುಕಿನ ನಿರ್ಧಾರ ಅಥವಾ ಸಡನ್ ಡಿಸಿಷನ್ ಯಾಕೆ ಅನ್ನೋ ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇರ್ಬೋದು. ಎಲ್ಲದಕ್ಕೂ ಉತ್ತರವನ್ನು ಹೇಳ್ತಾ ಹೋಗ್ತೀವಿ. ಆದರೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಎಸ್, ಜಾಹ್ನವಿ, ಜಯಂತ್ ಹಾಗೆ ವಿಶ್ವ ಈ 3 ಕ್ಯಾರೆಕ್ಟರ್ಗಳು ಮೊದಲಿನಿಂದಲೂ ಜನರ ಮನಸ್ಸಿನಲ್ಲಿ ಆಳವಾಗಿ ಇಳ್ಕೊಂಡಿದ್ದಂಥ ಪಾತ್ರಗಳಾಗಿತ್ತು. ಅದರಲ್ಲೂ ಜಾನು ಜಯಂತ್ ಮದುವೆಯ ಎಪಿಸೋಡ್ ಅಂತೂ ತುಂಬ ಚೆನ್ನಾಗಿತ್ತು. ಮದುವೆ ಆಗೋದಕ್ಕಿಂತ ಮುಂಚೆ ಜಯಂತ್ ಜಾಹ್ನವಿಯನ್ನು ನೋಡ್ಕೊಂಡಿದ್ದು, ಹುಡುಗಿಯರ ಚಿಕ್ಕ ಪುಟ್ಟ ಆಸೆ ಆಕಾಂಕ್ಷೆಗಳನ್ನು ಒಬ್ಬ ಹುಡುಗನಾದವನು ಹೇಗೆಲ್ಲ ಈಡೇರಿಸಬಹುದು, ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಹುಡುಗಿಗೆ ತನ್ನ ಜೀವನ ಹೇಗಿರಬೇಕು, ಮದುವೆ ಹೇಗಿರಬೇಕು, ಡ್ರೀಮ್ ಬಾಯ್ ಹೇಗಿರಬೇಕು, ಆ ಕನಸುಗಳು ಯಾವ ರೀತಿಯಾಗಿ ನನಸು ಮಾಡಬೇಕು, ಪ್ರತಿಯೊಬ್ಬ ಹುಡುಗಿಯರ ಡಿಮ್ಯಾಂಡ್ ಕೂಡ ಇರುತ್ತೆ. ಆ ಡಿಮ್ಯಾಂಡನ್ನು ಈ ಸೀರಿಯಲ್ನಲ್ಲಿ ತೀರಿಸಿದ್ದು ನಿಜವಾಗ್ಲೂ ಖುಷಿಯಾಗಿತ್ತು. ಹೆಣ್ಮಕ್ಳು ಎಲ್ಲರೂ ಸಿಕ್ಕಿದ್ರೆ ಈ ಥರದ ಹುಡುಗ ಸಿಗಬೇಕು, ನಮಗೆ ಇದೇ ಥರದ ಹುಡುಗ ಬೇಕು, ಹೇಳ್ದೇನೆ ಎಲ್ಲ ಅರ್ಥ ಮಾಡ್ಕೋಬೇಕು, ನಮಗೆ ಸರ್ಪ್ರೈಸ್ ಕೊಡಬೇಕು, ನಮಗೆ ಗಿಫ್ಟ್ ಕೊಡಿಸ್ಬೇಕು, ನಮ್ಮನ್ನು ವಾವನ್ನಾಗಿ ನೋಡ್ಕೋಬೇಕು, ದೊಡ್ಡ ಮನೆ ಇರಬೇಕು, ದೊಡ್ಡ ಕಂಪ್ನಿ ಇರಬೇಕು, ಕಾರ್ ಇರಬೇಕು, ಹೈಫೈ ಆಗಿರಬೇಕು. ಈ ಡ್ರೀಮನ್ನು ಕಾಣುವಂಥ ರಿಯಲ್ ಲೈಫ್ನ ಹುಡುಗಿಯರು ಕೂಡ ಜಯಂತ್ನನ್ನು ನೋಡಿ ನನಗೂ ಇದೇ ಥರದ ಹುಡುಗ ಸಿಕ್ಲಪ್ಪ ಅಂತ ಪ್ರಾರ್ಥನೆ ಮಾಡ್ಕೊಂಡಿದ್ದು ಇದೆ. ಈಗ ಅದೇ ಹುಡುಗಿಯರು ಸೀರಿಯಲ್ ತಂಡಕ್ಕೆ ಮೆಸೇಜ್ ಮೇಲೆ ಮೆಸೇಜನ್ನು ಮಾಡ್ತಾ ಇದ್ದಾರಂತೆ ಮತ್ತು ಈ ಪ್ರೋಮೋಗಳು ರಿಲೀಸ್ ಆದಾಗ ಅಲ್ಲಿ ಕಮೆಂಟ್ಗಳ ಮೇಲೆ ಕಮೆಂಟ್ ಮಾಡ್ತಿದ್ದಾರಂತೆ. ಇನ್ನೂ ಒಂದು ದುರಂತ ಅಂತಂದರೆ ಈ ಥರದ್ದು ಪಾತ್ರಗಳು ಸಮಾಜದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತೆ ಅನ್ನುವಂಥ ಕಾರಣಕ್ಕೆ ಈ ಪಾತ್ರವನ್ನು ಮುಗಿಸ್ಬೇಕು ಅಂತ ಒತ್ತಡ ಕೂಡ ಹೆಚ್ಚಾಗಿದೆ. ಹೌದು, ಯಾವುದೇ ಸೀರಿಯಲ್ ಆಗಲಿ, ಸಿನಿಮಾ ಆಗಲಿ, ಅದರಲ್ಲಿ ಬರುವಂಥ ಪಾತ್ರಧಾರಿಗಳನ್ನು ಅವರ ರಿಯಲ್ ಲೈಫು ಮತ್ತು ರಿಯಲ್ ಲೈಫು ಎರಡನ್ನೂ ಕೂಡ ನಮ್ಮ ಜನ ಅಥವಾ ನಾವುಗಳು ಫಾಲೋ ಮಾಡ್ತೀವಿ. ಒಬ್ಬ ಸೆಲೆಬ್ರಿಟಿ ನಾವು ಚಾಚು ತಪ್ಪದೆ ಫಾಲೋ ಮಾಡ್ತೀವಿ. ಅದು ಡ್ರೆಸ್ ಸೆನ್ಸ್ ಆಗಿರ್ಬೋದು, ಮಾತಿನ ಸೆನ್ಸ್ ಆಗಿರ್ಬೋದು, ಅಥವಾ ಅವರ ಆ್ಯಕ್ಟಿಂಗ್ ಆಗಿರ್ಬೋದು, ಪ್ರತಿಯೊಂದನ್ನು ಕಾಪಿ ಮಾಡ್ತೀವಿ. ಒಂದು ಸೀರಿಯಲ್ನಿಂದ, ಒಂದು ಸಿನಿಮಾದಿಂದ ಒಂದು ಊರು ಅಥವಾ ಒಂದಷ್ಟು ಗ್ರಾಮಗಳು ಬದಲಾಗಿದ್ದೂ ಇದೆ, ಜನರ ಮನಸ್ಥಿತಿ ಚೇಂಜ್ ಆಗಿದ್ದೂ ಇದೆ. ನೀವು ದೃಶ್ಯಂ ಸಿನಿಮಾವನ್ನು ನೋಡಿದಾಗ ಒಂದಷ್ಟು ಆ ಥರದ ಅಟ್ಯಾಕನ್ನು ನಾವು ಮಾಡ್ಬೋದು ಅಥವಾ ಆ ಥರದ ಕೇಸಸನ್ನು ನಾವು ಕೂಡ ಮಾಡ್ಬೋದು ಅಂತ ಟ್ರೈ ಮಾಡಿದ್ದಿದೆ. ಚೆಲುವಿನ ಚಿತ್ತಾರ ಸಿನಿಮಾ ರಿಲೀಸ್ ಆದಾಗ ಒಂದಷ್ಟು ಜನ ಲವ್ ಮಾಡಿ ಓಡೋಗಿದ್ದೂ ಇದೆ. ಸೊ ಹೀಗೆ ಸಿನಿಮಾಗಳು ಅನ್ನೋದು ಅಥವಾ ಸೀರಿಯಲ್ ಅನ್ನೋದು ಜನರ ಮನಸ್ಸಿನ ಮೇಲೆ ಆಳವಾಗಿ ಪರಿಣಾಮ ಬೀರುತ್ತೆ. ಇಂಥ ಸೈಕೋ ಜಯಂತ್ ಕ್ಯಾರೆಕ್ಟರನ್ನು ನೋಡಿ ಹೆಣ್ಮಕ್ಳು ಇದೀಗ ಭಯ ಆಗ್ತಿದ್ದಾರೆ. ಅದರಲ್ಲೂ ಲವ್ ಆದರೆ ಓಕೆ, ಅರೇಂಜ್ ಮ್ಯಾರೇಜ್ ಆದರೆ ನಮಗೂ ಇದೇ ಥರದ ಹುಡುಗ ಏನಾದರೂ ಸಿಕ್ಬಿಟ್ರೆ ಹೇಗೆ ಗೊತ್ತಾಗುತ್ತೆ? ಮನೆಯವರೆಲ್ಲ ನೋಡಿ ಮದುವೆ ಮಾಡ್ತಾರೆ, 2-3 ತಿಂಗಳಲ್ಲಿ ಮದುವೆನೇ ಆಗೋಗುತ್ತೆ, ಇಡೀ ಜೀವನ ಅವನ ಕೈಯಲ್ಲೇ ನಾವು ಕಳಿಬೇಕಾಗತ್ತೆ. ಈ ಥರದ ಸೈಕೋ ಸಿಕ್ಕಿಬಿಟ್ರೆ ನಾವು ಏನು ಮಾಡಬೇಕು? ಇದನ್ನು ನೋಡ್ತಿದ್ರೆ ನಮಗೆ ಮದುವೆ ಆಗೋದೇ ಬೇಡ ಅನಿಸ್ತಿದೆ. ನಿಜವಾಗ್ಲೂ ಹುಡುಗರು ಈ ಥರ ಎಲ್ಲ ಇರ್ತಾರಾ ಅಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಹುಡುಗಿಯರು ಮದುವೆ ಆಗೋದಕ್ಕೆ ಈ ಸೀರಿಯಲನ್ನು ನೋಡಿ ಹಿಂದೆಟ್ಟು ಹಾಕ್ತಾ ಇದ್ದಾರೆ. ಅದರ ಜೊತೆಗೆ ಜಯಂತ್ ಪಾತ್ರ ಮತ್ತು ಆತನ ಆ್ಯಕ್ಟಿಂಗ್
ಅದ್ಭುತವಾಗಿದೆ. ಇಲ್ಲಿ ಯಾರು ಪರ್ಸ್ನಲ್ ಆಗಿ ಜಯಂತ್ ಪಾತ್ರಧಾರಿಯನ್ನ ಹೇಟ್ ಮಾಡ್ತಿಲ್ಲ, ಅವರ ಆಕ್ಟಿಂಗ್ ಅಷ್ಟೇ ಸಖತ್ತಾಗಿದೆ. ಆದರೆ ಅದು ಸಮಾಜದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರ್ತಾ ಇದೆ ಅಂತ ಕೆಲವರು ಆರೋಪ ಮಾಡ್ತಾ ಇದ್ದಾರೆ. ನೆಟ್ಟಿಗಿದ್ದಿದ್ದ ಹುಡುಗರು ಕೂಡ ನಾನು ಹಿಂಗೆ ಸೈಕ್ ಥರ ಆಡಬೇಕು, ಮದುವೆ ಆದಮೇಲೆ ಹುಡುಗಿಗೆ ಹಿಂಗೆ ಇಟ್ಕೋಬೇಕು, ಹಿಂಗೆ ನೋಡಬೇಕು, ಹಿಂಗೆ ಸಮಸ್ಯೆ ಕೊಡಬೇಕು ಅಂತ ಯೋಚಿಸ್ತಿದ್ದಾರೆ ಅಂತೆ. ಸೊ ಆ ಕಾರಣಕ್ಕಾಗಿ ಈ ಪಾತ್ರದಿಂದ, ಈ ಸೀರಿಯಲ್ನಿಂದ ಬೇರೆಯವರ ಮನಸ್ಸಿಗೂ ಕೂಡ ಕೆಟ್ಟ ಪರಿಣಾಮ ಬೀರಿ ಅದು ಬೇರೆ ಬೇರೆ ಥರದ ಮಜಲನ್ನು ಪಡ್ಕೊಳ್ತಾ ಇದೆ. ಹಾಗಾಗಿ ದಯಮಾಡಿ ಈ ಸೀರಿಯಲ್ನ ಮುಗಿಸ್ಬೇಡಿ, ಈ ಪಾತ್ರಧಾರಿಯನ್ನು ಮುಗಿಸಿ, ಒಂದು ಜಯಂತನ್ನು ಹೊರಗಡೆ ಕಳಿಸಿ ಅಥವಾ ಸಾಯಿಸಿ. ಇಲ್ಲ ಅಂತ ಅಂದರೆ ಅಟ್ಲೀಸ್ಟ್ ಜಯಂತ್ ಒಳ್ಳೆಯವನಾದ, ಒಳ್ಳೆ ವ್ಯಕ್ತಿತ್ವ ಬಂತು ಅನ್ನೋದನ್ನಾದರೂ ತೋರಿಸಿ. ಇಲ್ಲ ಅಂತಂದರೆ ಈ ಸೀರಿಯಲ್ ನೋಡೋದಕ್ಕೆ ಕಷ್ಟ ಆಗುತ್ತೆ ಮತ್ತು ಒಂದು ಸಮಾಜದಲ್ಲಿ ಬೇರೆ ರೀತಿಯಾದಂಥ ಮೆಸೇಜ್ ಪಾಸ್ ಆಗುತ್ತೆ. ಆ ಕಾರಣಕ್ಕಾಗಿ ಯಾವಾಗಲೂ ಜೀ ಕನ್ನಡ ಒಳ್ಳೊಳ್ಳೆ ರೀತಿಯಾದಂಥ ಪ್ರತಿಭೆಗಳನ್ನು, ಒಳ್ಳೊಳ್ಳೆ ಮೆಸೇಜನ್ನು, ಒಳ್ಳೊಳ್ಳೆ ಕಥೆಗಳನ್ನು ಜನರಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿದೆ. ಸೊ ಈ ಸೀರಿಯಲಿಂದ ಆಗಬೇಕಾಗಿರೋದು ಏನೂ ಇಲ್ಲ. ಈ ಸೀರಿಯಲಲ್ಲಿ ಬದಲಾವಣೆ ಮಾಡಿ ಜೀ ಕನ್ನಡ ನಮ್ಮ ಹೆಮ್ಮೆಯ ಒಂದು TV ಚಾನಲ್ ಆಗಿದೆ. ಹಾಗಾಗಿ ನಾವಿಲ್ಲಿ ಬರುವಂಥ ಎಲ್ಲ ಪಾತ್ರವನ್ನು, ಎಲ್ಲ ಕಥೆಯನ್ನು ಗೌರವಿಸ್ತೀವಿ. ಸ್ವಲ್ಪ ಕಥೆಯಲ್ಲಿ ಬದಲಾವಣೆ ಮಾಡಿ ಅಂತ ರಿಕ್ವೆಸ್ಟನ್ನು ಮಾಡ್ಕೊಳ್ತಿದ್ದಾರೆ. ನಿಮಗೂ ಹಾಗೆ ಅನಿಸಿದರೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ.